ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಉದರದರ್ಶಕ ಶಸ್ತ್ರಚಿಕಿತ್ಸೆ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಅಶ್ವಿನ್ ಕುಲಕರ್ಣಿ. ಲ್ಯಾಪ್ರೋಸ್ಕೋಪಿ ಸರ್ಜರಿ ಕನ್ನಡದಲ್ಲೇ ನಾವು ಉದರದರ್ಶಕ ಶಸ್ತ್ರಚಿಕಿತ್ಸಾ ಅಂತೂ ಹೇಳ್ತೀವಿ. ನಮ್ಮ ಹಳ್ಳಿಯಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜರಿಗೆ ಎಲ್ಲರೂ ಕರೆಂಟ್ ಆಪರೇಷನ್ ಅಂತ ಹೇಳ್ತಾರೆ. ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮುಂಚೆ ಮಕ್ಕಳ ಆಗದಂತೆ ತಡೆಗಟ್ಟಲು ಮಾಡುವ ಶಸ್ತ್ರಚಿಕಿತ್ಸೆ ಅಂತ ಮಾಡ್ತಾ ಇದ್ರು. ಆದರೆ ಇವಾಗ ನಾವು ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸಾ ಪದ್ಧತಿ ಬೇರೆ ಎಲ್ಲ ಸರ್ಜರಿ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಈ ಶಸ್ತ್ರಚಿಕಿತ್ಸೆ ಮೊದಲು ರೋಗಿಗಳಿಗೆ ನಾವು ಅನಸ್ತಿಷಾ ಕೊಡ್ತೀವಿ. ಅನಸ್ತಿಷಾ ಕೊಟ್ಟ ಮೇಲೆ ಹೊಕ್ಕಳದಲ್ಲಿ ಒಂದು ಸಣ್ಣ ಕಟ್ ಮಾಡಿ ಅದರಲ್ಲೇ ಒಂದು ಸೂಜಿ ಹಾಕ್ತಿವಿ. ಸೂಜಿ ಹಾಕಿದ ಮೇಲೆ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ CO2 ಹೊಟ್ಟೆಯಲ್ಲೇ ನಾವು ತುಂಬ್ತೀವಿ. ಹೊಟ್ಟೆಯಲ್ಲೇ CO2 ತುಂಬಿದ ಮೇಲೆ ಹೊಟ್ಟೆಗೂ ಊದ್ಕೊಂಡ್ಮೇಲೆ ಅಲ್ಲಿದೆ ನಾವು ಒಂದು ಟೆಲಿಸ್ಕೋಪ್ ಹೊಕ್ಕಳದಿಂದ ಒಳಗಡೆ ಹಾಕ್ತಿವಿ. ಟೆಲಿಸ್ಕೋಪ್ ತುದಿಯಲ್ಲೇ ಒಂದು ಕ್ಯಾಮರಾ ಇರ್ತದೆ, ಸಣ್ಣ ಕ್ಯಾಮರಾ ಇರ್ತದೆ. ಟೆಲಿಸ್ಕೋಪ್ ವಾಯರ್ದಿಂದ ಒಂದು ಟಿವಿ ಮಾನಿಟರ್ಗೆ ನಾವು ಕನೆಕ್ಟ್ ಮಾಡಿರ್ತೀವಿ. ಹೊಟ್ಟೆಯಲ್ಲೇ ಕ್ಯಾಮರಾ ಹಾಕಿದ ಮೇಲೆ ಹೊಟ್ಟೆದ ಎಲ್ಲ ತೊಂದರೆಗಳು ನಮ್ಗೆ ಟಿವಿ ಮೇಲೆ ಮಾನಿಟರ್ ಅಲ್ಲೇ ಕಾಣ್ತಾ ಇರ್ತದೆ. ಇದು ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಹೊಟ್ಟೆಯಲ್ಲೇ ಬೇರೆ ಕಡೆ ಇನ್ನ 1 ಅಥವಾ 2 ತೂತು ಮಾಡಿ ಅದರಲ್ಲೇ ನಾವು ಆಪರೇಟಿವ್ ಇನ್ಸ್ಟ್ರೂಮೆಂಟ್ ಅಂತ ಒಳಗಡೆ ಹಾಕ್ತಿವಿ. ಟಿವಿ ಮಾನಿಟರ್ ಅಲ್ಲೇ ನೋಡ್ಕೋತಾ ನಾವು ಹೊಟ್ಟೆದ ಕಾಯಿಲೆ ನೋಡಿ ಅದರಲ್ಲೇ ಇನ್ಸ್ಟ್ರೂಮೆಂಟ್ ದಿಂದ ಆಪರೇಷನ್ ಮಾಡಿ ಅಥವಾ ಶಸ್ತ್ರಚಿಕಿತ್ಸೆ ಮಾಡಿ ನಮ್ದು ಆಪರೇಷನ್ ನಾವು ಕಂಪ್ಲೀಟ್ ಮಾಡ್ತೀವಿ. ಈ ಆಪರೇಷನ್ ಯಾಕೆ ಮಾಡಬೇಕು, ಯಾವ ತರದ್ದು ಆಪರೇಷನ್ಸ್ ಈ ತರ ಲ್ಯಾಪ್ರೋಸ್ಕೋಪಿದಿಂದ ನಾವು ಮಾಡಬಹುದು. ಇವಾಗ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಕೋಲೆಸಿಸ್ಟೆಕ್ಟೊಮಿ ಅಂದ್ರೆ ಲ್ಯಾಪ್ರೋಸ್ಕೋಪಿಕ್ ಕೋಲೆಸಿಸ್ಟೆಕ್ಟೊಮಿ ಅಂತ ನಾವು ಅಂತೀವಿ. ಹೊಟ್ಟೆಯಲ್ಲೇ ಪಿತ್ತಾಶಯ ಚೀಲ ಇರ್ತದ, ಅದರಲ್ಲೇ ಹಳ್ಳ ಆಗ್ತಾವ. ಅದು ಪಿತ್ತಾಶಯ ಚೀಲದ ಹಳ್ಳ ಏನಾಗಿರ್ತಾವ ಅದು ತೊಂದರೆ ಕೊಡ್ತಿರ್ತದ ಒಳಗಡೆ. ಅವಾಗ ನಾವು ಪಿತ್ತಾಶಯ ಚೀಲ ಲ್ಯಾಪ್ರೋಸ್ಕೋಪಿ ಪದ್ಧತಿಲೇ ಹೊರಗಡೆ ತೆಗಿತೀವಿ. ಮತ್ತ ಲ್ಯಾಪ್ರೋಸ್ಕೋಪಿದಿಂದ ನಾವು ಅಪೆಂಡಿಕ್ಸ್ ಆಪರೇಷನ್ ಮಾಡ್ತೀವಿ. ಅಪೆಂಡಿಕ್ಸ್ ಬಾವು ಒಂದಿರ್ತದ, ಊತ ಒಂದಿರ್ತದ, ಒಳಗಡೆ ಕೀವು ಆಗಿರ್ತದ. ಲ್ಯಾಪ್ರೋಸ್ಕೋಪಿ ಪದ್ಧತಿದಿಂದ ನಾವು ಅಪೆಂಡಿಕ್ಸ್ ಹೊರಗೆ ತೆಗಿತೀವಿ. ಲ್ಯಾಪ್ರೋಸ್ಕೋಪಿ ದಿಂದ ನಾವು ಹೊಟ್ಟೆ ಒಳಗಡೆ ಏನ್ ಕಾಯಿಲೆ ಇದೆ ಅದು ನೋಡ್ತಾ ಇರ್ತೀವಿ. ಹೊಟ್ಟೆಯಲ್ಲಿ ಏನಾರು ಗಂಟಿರ್ತದ ಅದರದ್ದು ಒಂದು ತುಂಡು ಪರೀಕ್ಷೆಗೆ ತೆಗೆದು ಅದು ನಾವು ಟೆಸ್ಟ್ ಮಾಡ್ಲಿಕ್ಕೆ ಅಥವಾ ಹಿಸ್ಟೋಪ್ಯಾಥಾಲಜಿಗೆ ಅಂತ ಕೊಟ್ಟು ಕಳಿಸ್ತೀವಿ. ಅದಕ್ಕೆ ನಾವು ಅನ್ನೋದು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ. ಈಗ ಲ್ಯಾಪ್ರೋಸ್ಕೋಪಿಕ್ ಕೊಲೆಸಿಸ್ಟೆಕ್ಟೊಮಿ ಆಯ್ತು, ಅಪೆಂಡಿಸೆಕ್ಟೊಮಿ ಆಯ್ತು, ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತೀವಿ. ಅದರ ಜೊತೆಗೆ ಇವಾಗ ನಾವು ಹರ್ನಿಯಾ ಆಪರೇಷನ್ ಲ್ಯಾಪ್ರೋಸ್ಕೋಪಿದಿಂದ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗುರ್ತಿರ್ಬೇಕು, ತೊಡೆದಲ್ಲೇ ಒಂದು ಇಂಗ್ವೈನಲ್ ಹರ್ನಿಯಾ ಅಂತ ಆಗತ್ತೆ. ಇದು ಆಪರೇಷನ್ಸ್ ನಾವು ಕಟ್ ಮಾಡಿ ಮಾಡ್ತೀವಿ. ಆದ್ರೆ ಇವಾಗ ಲ್ಯಾಪ್ರೋಸ್ಕೋಪಿದಿಂದ ಈ ಇಂಗ್ವೈನಲ್ ಹರ್ನಿಯಾ ನಾವು ಮಾಡಬಹುದು. ಹೊಟ್ಟೆಯಲ್ಲೇ ನಮ್ಗೆ ಅಂಬಿಲಿಕಲ್ ಹರ್ನಿಯಾ ಅಂದ್ರೆ ಹೊಕ್ಕಳದಲ್ಲೇನು ಹರ್ನಿಯಾ ಆಗತ್ತೆ, ಅಥವಾ ಮುಂಚೆ ಏನಾರೇ ಆಪರೇಷನ್ ಆಗಿದ್ರೆ ಅಲ್ಲೊಂದು ಇನ್ಸಿಷನಲ್ ಹರ್ನಿಯಾ ಅಂತ ಆಗ್ತದೆ. ಅದು ಆಪರೇಷನ್ ನಾವು ಈಗ ಲ್ಯಾಪ್ರೋಸ್ಕೋಪಿ ಪದ್ಧತಿಯಿಂದ ಮಾಡಬಹುದು. ಆದ್ರೆ ಇದು ಲ್ಯಾಪ್ರೋಸ್ಕೋಪಿದಿಂದ ಯಾಕೆ ಮಾಡಬೇಕು, ಅದರದ್ದು ನಮ್ಗೆ ಏನು ಫಾಯ್ದೆ ಏನು, ಅದರದ್ದು ನಮ್ಗೆ ಸೌಕರ್ಯಗಳು ಏನು? ಈ ಪದ್ಧತಿಯಿಂದ ನಾವು ಬಹಳ ಸಣ್ಣ ತೂತು ಮಾಡ್ತೀವಿ. ಹೊಟ್ಟೆಯಲ್ಲೇ ಸಣ್ಣ ತೂತು ಮಾಡ್ತೀವಿ. ಪೂರ್ತಿ ಕಟ್ ಮಾಡಿ ಹೊಟ್ಟೆ ಕಟ್ ಮಾಡಿ ಆಪರೇಷನ್ ಮಾಡಲ್ಲ. ಸಣ್ಣ ಗಾಯ ಜಲ್ದಿ ಮಾಯ್ತದ. ಸೊ ಅದರ ಮೂಲಕ ನೋವು ಬಹಳ ಕಡಿಮೆ ಆಗ್ತದೆ. ಆಮೇಲೆ ಆಪರೇಷನ್ ಆದ್ಮೇಲೆ ಬಹಳ ದಿನ ಆಸ್ಪತ್ರೆಯಲ್ಲೇ ಇರೋದು ಜರೂರತ್ ಇಲ್ಲ. ಪೇಷಂಟ್ ಗೆ ಜಲ್ದಿ ಡಿಸ್ಚಾರ್ಜ್ ಮಾಡಿ ಕಳಿಸಬಹುದು. ಹೊಟ್ಟೆ ಕಟ್ ಮಾಡಿ ಆಪರೇಷನ್ ಮಾಡಿದ್ಮೇಲೆ ಬಹಳ ದಿನ 3-4 ದಿನ ಊಟ ಮಾಡಬೇಡ ಅಂತ ನಾವು ಹೇಳ್ತಿರ್ತೀವಿ. ಆದ್ರೆ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಮಾಡಿದ್ರೆ ಮರುದಿನದಿಂದನೇ ಅವನು ಊಟ ಮಾಡಬಹುದು. ಈ ಆಪರೇಷನ್ ಬಹಳ 2 ಅಥವಾ 3 ದಿನ ಅಷ್ಟ ಅಡ್ಮಿಟ್ ಆಗ್ಬೇಕಾಗ್ತದೆ. ಪೇಷಂಟ್ ಗೆ ಬಹಳ ಲಘು ನಾವು ಡಿಸ್ಚಾರ್ಜ್ ಮಾಡಬಹುದು. ಇದು ಆಪರೇಷನ್ ಜಲ್ದಿ ಡಿಸ್ಚಾರ್ಜ್ ಮಾಡಿದ ಮೂಲಕ ಯಾರು ಪೇಷಂಟ್ ತಮ್ಮ ಕೆಲಸಕ್ಕೆ ಜಲ್ದಿಯಾಗಿ ಹಾಜರಾಗಬಹುದು. ಇಷ್ಟೆಲ್ಲ ಸೌಕರ್ಯಗಳ ಲ್ಯಾಪ್ರೋಸ್ಕೋಪಿ ಸರ್ಜರಿದಿಂದ ಇದ್ದ ಮೂಲಕ ನೀವು ಎಲ್ಲರೂ ಹೋದ್ರೆ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಮಾಡಿ ಅಂತ ನೀವು ಕೇಳಬಹುದು. ಲ್ಯಾಪ್ರೋಸ್ಕೋಪಿದಿಂದ ಬೇರೆ ಎಲ್ಲಾ ಆಪರೇಷನ್ಸ್ ಮಾಡ್ತಾರ, ತಾವೆಲ್ಲರೂ ಇದರದ್ದು ನಾವು ಬೆನಿಫಿಟ್ ತಗೋಬಹುದು. ಉದರದರ್ಶಕ ಶಸ್ತ್ರಚಿಕಿತ್ಸೆಯ ಬಗ್ಗೆ ಡಾಕ್ಟರ್ ಅಶ್ವಿನ್ ಕುಲಕರ್ಣಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.